ಪಂಚಶೀಲ ಭೇದವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯನ್ನು ಮಾಡಬಹುದು. ಅದೇ ರೀತಿಯಾಗಿ ಸಹಾಯ ಸಮಿತಿ ಅಧ್ಯಕ್ಷರಾದಂತ ಪ್ರಶಾಂತ್ ದೊಡ್ಡ ಅಣ್ಣಾಜಿ ಕೂಡ ವೃತ್ತದ ಒಳಗಡೆ ಬರಬೇಕು. ಮುಖ್ಯ ನೀಳಗೊಂಡವನ್ನ ಅವರಿಂದ ಮಾಡಲಾಗುತ್ತೆ. ದಯವಿಟ್ಟು ಸಹಕರಿಸಿ. ಸರ್ 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 ಮಾಡ್ತಾ ಇದ್ದೀವಿ. ಅವರಿಗೆ ಈ ದಿನ ನಮ್ಮೆಲ್ಲರಿಂದ ಗೌರವ ನಮನ. ಅವರು ನಮ್ಮ ಸಂವಿಧಾನದ ಪಿತಾಮಹ, ರಾಷ್ಟ್ರದ ದೊಡ್ಡ ನಾಯಕ, ಜೊತೆಗೆ ಸಮಾಜ ಸುಧಾರಕ ಮತ್ತು ನಮ್ಮ ದೇಶದ ಮೊದಲನೇ ಕಾನೂನು ಸಚಿವರು ಕೂಡ ಆಗಿದ್ದರು. ಅವರು ನಮ್ಮ ಸಂವಿಧಾನದ ಮೂಲಕ ನಮಗೆ ಪ್ರಜಾಪ್ರಭುತ್ವ, ಜೊತೆಗೆ ಸಮಾನತೆ, ಮೂಲಭೂತ ಹಕ್ಕುಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಎಲ್ಲ ಹಕ್ಕುಗಳು ಕೂಡ ನಮಗೆ ಅವರು ನೀಡಿದ್ದಾರೆ. ಅವರು ದಲಿತರು ಹಾಗೂ ಸಮಾಜದ ಆಚೆನಲ್ಲಿರೋ ಜನದ ಪರವಾಗಿ ಹಾಗೂ ಮಹಿಳೆಯರ ಪರವಾಗಿ ಕೂಡ, ಕಾರ್ಮಿಕರ ಪರವಾಗಿ ಕೂಡ ಅವರು ಹೋರಾಟ ಮಾಡಿದರು. ತಾರತಮ್ಯ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆಗೋಗಿ ಅವರು ಹೋರಾಟ ಮಾಡಿದರು. ತಾರತಮ್ಯ ವಿರುದ್ಧ ಕೂಡ ಅವರು ಹೋರಾಟ ಮಾಡಿದರು. ಅವರು ಇವತ್ತು ನಾವು ಅವರು ತೋರಿಸಿದ ದಾರಿಯಲ್ಲಿ ಸಾಗೋಣ, ಜೊತೆಗೆ ಅವ್ರ ಕನಸಿನ ಸಮಾಜದ ಸಂಕಲ್ಪ ತೊಟ್ಟು ನಾವು ಎಲ್ಲರೂ ಅವರಿಗೆ ಇವತ್ತು ಗೌರವ ಸ್ಮರಣೆ ಹಾಗೂ ಗೌರವ ನಮನ ಸಲ್ಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದ ಜಿಲ್ಲಾಡಳಿತಕ್ಕೂ ಹಾಗೂ ಮಾರುತಿ ಬಾಂಧವರು ಎಲ್ಲರಿಗೂ ನನಗೆ ಶುಭಾಶಯಗಳು ತಿಳಿಸ್ತಾ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿಕೊಟ್ಟಿದ್ದಂತಹ ಮೌಲ್ಯಗಳನ್ನು ನಾವು ಜೀವನವನ್ನು ಅಳವಡಿಸಿಕೊಂಡು ಒಳ್ಳೆಯ ಜೀವನವನ್ನು ಸಾಗಿಸೋಣ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಜಕ್ಕಾಗಿ ಕೈ ಜೋಡಿಸೋಣ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಮ್ಮಿಲ್ಲಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕರೆಕ್ಟ್. ಇವತ್ತೇನು 68ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ. ಇವತ್ತು ನಮ್ಮ ಸಿ ಅವರು ಎಸ್ ಪಿ ಅವರು ಹೇಳಿದಂತೆ ಇವತ್ತಿಡೀ ವಿಶ್ವದಲ್ಲಿ ಅಂಥ ಮಹಾನ್ ವಿದ್ವಾನರಾಗಿ ಇವತ್ತು ಸಂವಿಧಾನದಲ್ಲಿ ಯಾವುದರ ಶ್ರೇಷ್ಠ ಸಂವಿಧಾನ ಇದ್ದರೆ ನಮ್ಮ ಭಾರತದ ಸಂವಿಧಾನ, ಅದು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ. ಹಾಗಾಗಿ ಇವತ್ತು ನಾವು ನೀವೆಲ್ಲ ಸಂವಿಧಾನ ಅಡಿಯಲ್ಲಿ ಹೋಗಬೇಕಾಗಿದೆ, ಕಾಯ್ಕೊಂಡು ಕೆಲಸ ಮಾಡಬೇಕಾಗಿದೆ. ಆಗ ಇವತ್ತು ಅವರ ಹಾದಿಯಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹೋಗೋಣ ಅಂತ ಹೇಳಿ ಇವತ್ತು ತಾವೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರಿ. ತಮಗೆಲ್ಲರಿಗೂ ಭಾಳ, ಯಾಕಂದ್ರೆ ಮತ್ತು ಸಾಯಂಕಾಲ ಕಾರ್ಯಕ್ರಮ ಇದೆ, ಅದಕ್ಕೆ ಬಾಬಾ ಸಾಹೇಬರು ನೆನಪಲ್ಲಿ ಇವತ್ತು ನಾವು ನೀವೆಲ್ಲ ಸಾಗೋಣ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಅಚ್ಚುಕಟ್ಟಾಗಿ ಮಹಾಪರಿನಿರ್ವಾಣ ದಿನಾಚರಣೆ ಆಚರಣೆ ಆಗಿದೆ. ನಮ್ಮೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಅದರ ಅಡಿಯಲ್ಲಿ ಎಲ್ಲರೂ ನಡೆಯೋಣ,
ಸಂವಿಧಾನ ಅದರ ಅಡಿಯಲ್ಲಿ ನಾವು ನಡಿಬೇಕಾಗುತ್ತೆ. ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಅಥವಾ ಸಣ್ಣ ವ್ಯಕ್ತಿ ಇದ್ದರೂ ಕೂಡ ನಾವು ಸಂವಿಧಾನದ ಅಡಿಯಲ್ಲೇ ನಡಿಬೇಕು. ಸಂವಿಧಾನ ಎಲ್ಲರಿಗೂ ಕೂಡ ಕಾನೂನು ಅಡಿಯಲ್ಲಿ ಎಲ್ಲರಿಗೂ ಸಹಾಯ ಆಗುವಂತೆ ಸಹಾಯ ಮಾಡ್ತಾಯಿದೆ. ಇನ್ನೊಮ್ಮೆ ಮಾರುತಿ ಬೌದ್ಧಿಯವರಿಗೂ ಮತ್ತು ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಈ ಒಂದು ಮಹಾಪರಿನಿರ್ವಾಣ ಏನು ಆಚರಣೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಮೇಲೆ ಬರಬೇಕಾಗಿ ಅವರಲ್ಲಿ ಮನವಿ ಮಾಡ್ಕೊತೀವಿ. ಇವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ಕಾರ್ಯಕ್ರಮದ ನಿಮಿತ್ತವಾಗಿ ಅವರಿಗೆ ಮಾಲಾರ್ಪಣೆ ಮೂಲಕ ಪ್ರಭಾರಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ನನ್ನ CO ಸಾಹೇಬರು ಈಗಾಗಲೇ ಬಾಬಾ ಸಾಹೇಬ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ್ಮೇಲೆ ಮಾನ್ಯ SP ಸಾಹೇಬರು ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಶಿವಕುಮಾರ್ ಶಿಲ್ವನ್ ಸರ್ ADC ಸರ್ ಕೂಡ ಮಾಲಾರ್ಪಣೆ ಮಾಡಬೇಕು. ಅವ್ರ ನಂತರ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಅವರು, ಆಮೇಲೆ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರಿ ಸರ್, ನಮ್ಮ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ದೊಡ್ಡಿ ಅವರು, ಒಬ್ಬೊಬ್ಬರಾಗಿ ಹೋಗ್ಬೇಕು. ಮೊನ್ನೆ SP ಸಾಹೇಬ್ರದ್ದಾದ್ಮೇಲೆ ADC ಸರ್ದಾದ್ಮೇಲೆ ನಮ್ಮ ಮೊಹಮ್ಮದ್ ಗೌಸ್ ನಗರಸಭೆ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರಾದ್ಮೇಲೆ ನಮ್ಮ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರಿ ಸರ್ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವ ನಮನವನ್ನ ಸಲ್ಲಿಸ್ತಾರೆ. ಭಾರತದ ಭಾಗ್ಯವಿಧಾತ ಪ್ರಜಾಪ್ರಭುತ್ವದ ಪಿತಾಮಹ ಇವತ್ತ ನಮ್ಮನಿಂದ ಅಗಲಿ ಹೋಗಿ ದ್ವಿತೀಯೋಪಿ ಬುದ್ಧಂ ಶರಣಂ ಗಚ್ಛಾಮಿ, ದ್ವಿತೀಯೋಪಿ ಧಮ್ಮಂ ಶರಣಂ ಗಚ್ಛಾಮಿ, ದ್ವಿತೀಯೋಪಿ ಸಂಘಂ ಶರಣಂ. ನಮೋ ತಸ್ಸ ಭಗವತೋ ಅರಹತ ಸಮ್ಮಾ ಸಂಬುದ್ಧಸ್ಸ, ನಮೋ ತಸ್ಸ ಭಗವತೋ ಅರಹತ ಸಮ್ಮಾ ಸಂಬುದ್ಧಸ್ಸ, ನಮೋ ತಸ್ಸ ಭಗವತ್ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘಕ್ಕೆ ಶರಣಾಗಿ